ನಾನು ಸಿದ್ದಪ್ಪಾಜಿಯವರ ಒಂದು ಪವಾಡದ ಕಿರು ನಾಟಕದ ಏಕಪಾತ್ರಾಭಿನಯವನ್ನು ಮಾಡ್ತಾ ಇದ್ದೀನಿ. ಸಿದ್ದಪ್ಪಾಜಿಯವರು ಮಂಟೇಸ್ವಾಮಿಯವರ ಮಾತಿನಂತೆ ಹಲಗೂರಿಗೆ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ನಡೆಯುವಂತಹ ಒಂದು ಪವಾಡ ಇದು. ಇದರಲ್ಲಿ ಸಿದ್ದಪ್ಪಾಜಿಯವರ ಪಾತ್ರ ಇರುತ್ತೆ, ಪಾಂಚಾಳ ದೊರೆಗಳ ರಾಣಿಯರ ಪಾತ್ರ ಇರುತ್ತೆ, ಒಬ್ಬಳು ಸೇವಕಿಯ ಪಾತ್ರ ಕೂಡ ಇರುತ್ತೆ. ಸಿದ್ದಪ್ಪಾಜಿಯವರು ಇಲ್ಲಿದ್ದಾರೆ. ಧರ್ಮಗುರು ಮಂಟೆದ ಲಿಂಗಯ್ಯ, ತಂದೆ ರಾಚಪ್ಪಾಜಿ, ತಾಯಿ ದೊಡ್ಡಮ್ಮ ತಾಯಿ, ಅವ್ವ ಚನ್ನಾಜಮ್ಮ. ನಾನು ಹಲಗೂರಿನ ಚಿಲ್ಲಾಪುರದ ಬೀದಿ ಬೀದಿಗಳನ್ನು ಸುತ್ತಿದರು. ಒಬ್ಬರೂ ಕೂಡ ಈ ಕಂದಾಯಕ್ಕೆ ಕೈ ಮುಗಿಯಲಿಲ್ಲ. ಒಬ್ಬರೂ ಕೂಡ ದಾನ ಧರ್ಮಗಳನ್ನು ಮಾಡಲಿಲ್ಲ. ಎಲ್ಲರೂ ಶ್ರೀಮಂತಿಕೆಯ ಮದದಿಂದ ಮೆರೆಯುತ್ತಿದ್ದಾರೆ. ಅವರಿಗೆ ಸರಿಯಾಗಿ ಬುದ್ಧಿಯನ್ನು ಕಲಿಸಲೇಬೇಕು. ಇನ್ನು ಮುಂದಿನದ್ದು ನಿಮಗೆ ಸೇರಿದ್ದು. ನಾನೀಗಲೇ ಬಳೆಗಾರನ ವೇಷವನ್ನು ಹಾಕುತ್ತೇನೆ. ಈ ಹಾವು ಚೇಳುಗಳನ್ನೆಲ್ಲ ಬಳೆಗಳಾಗಿ ಮಾಡುತ್ತೇನೆ. ಎಷ್ಟೊಂದು ಬಣ್ಣ ಬಣ್ಣದ ಬಳೆಗಳಾದವು. ನಾನು ಪಾಂಚಾಳರ ರಾಣಿಯರ ಅರಮನೆಯ ಬೀದಿಯತ್ತ ಹೋಗುತ್ತೇನೆ. ಬಳೆಗಾರ ಬಂದ್ಯೂನಿ, ಬಳೆಗಾಳ ತಂದ್ಯೂನಿ, ಬಳೆಗಾರ ಬಂದ್ಯೂನಿ, ಬಳೆಗಾಳ ತಂದ್ಯೂನಿ. ಮುತ್ತೈದೆ ಬಳೆಗಾಳ ಕೊಳ್ಳಿರಮ್ಮ, ಮುತ್ತೈದೆ ಬಳೆಗಾಳ ಕೊಳ್ಳಿರಮ್ಮ. ಮುತ್ತೈದೆ ರಾಗಿ ಬಾಳಿರಮ್ಮ, ಮುತ್ತೈದೆ ರಾಗಿ ಬಾಳಿರಮ್ಮ, ಮುತ್ತೈದೆ ರಾಗಿ ಬಾಳಿರಮ್ಮ. ಅಕ್ಕ, ಅಲ್ಲಿ ನೋಡು, ಈ ಉಪ್ಪರಿಗೆ ಮೇಲಿಂದ ನಮ್ ರಾಜ್ಯ ಎಷ್ಟೊಂದು ಸುಂದರವಾಗಿ ಕಾಣುತ್ತೆ ಅಲ್ವಾ? ಹೌದು ಕಣೆ, ಉಪ್ಪರಿಗೆ ಮೇಲಿಂದ ನಮ್ ರಾಜ್ಯ ತುಂಬಾ ಸುಂದರವಾಗಿ ಕಾಣುತ್ತೆ. ನಮ್ ರಾಜ್ಯ ಭೂಲೋಕದ ಸ್ವರ್ಗ ಇದ್ದಂಗೆ ಕಣೆ, ಸ್ವರ್ಗ ಇದ್ದಂಗೆ. ಹೌದ್ ಕಣಕ, ನಮ್ ರಾಜ್ಯ ಭೂಲೋಕದ ಸ್ವರ್ಗನೇ. ನಾವು ಪಾಂಚಾಳ ದೊರೆಗಳ ರಾಣಿಯರು. ನಮ್ಮಷ್ಟು ಸುಖದ ಸುಪ್ಪತ್ತಿಗೆಯಲ್ಲಿ ಈ ಭೂಲೋಕದಲ್ಲಿ ಯಾರೂ ಇಲ್ಲ ಅಕ್ಕ. ಹೌದು ಕಣೆ, ಈ ಭೂಲೋಕದಲ್ಲಿ ನಮ್ಮಷ್ಟು ಸುಖವಾಗಿರೋರು ಯಾರು ಇಲ್ಲ ಅಕ್ಕ. ಯಾರೋ ಬಳೆಗಾರ ಬರ್ತಾ ಇದ್ದೇನೆ ನೋಡಲ್ಲಿ. ಬಳೆಗಾರನ ಹೇಗೆ ಬಂದೆ ಇಲ್ಲಿಗೆ? ಅಲ್ಲ, ಊರ್ ಸುತ್ತ ಮಾರಿಯರ್ನ ಕಾವಲಿಟ್ಟಿದ್ದೀವಿ. ಮಾರಿಯರ್ ಕಣ್ ತಪ್ಸಿ ಅವನೇಗ್ ಬಂದ ಇಲ್ಲಿಗೆ? ಹೇಗೋ ಬಂದ ಬಿಡಕ್ಕ. ಅಕ್ಕ ಅಕ್ಕ, ನನ್ಗೊಂದು ಆಸೆ ಆಗ್ತಾ ಇದೆ ಕಣೆ. ನಾನು ಬಳೆಗಳನ್ನ ನೋಡ್ಬೇಕು ಅನ್ನಿಸ್ತಾ ಇದೆ. ಆಯ್ತು ಬಿಡು, ಅವನ್ನ ಕರ್ಸೋಣ. ಲೇ ದಾಸಿ, ಬಾಯ್ಲಿ. ಅಪ್ನಿ ಅವರ ಹೋಗಿ ಆ ಬಳೆಗಾರನ ಕರ್ಕೊಂಡ್ ಬಾ. ಆಯ್ತ್ರವ್ವ, ಈಗ್ಲೇ ಹೋಗ್ತೀನಿ. ಅಯ್ಯ ಬಳೆಗಾರಯ್ಯ, ನಿಂತ್ಕೋ. ಏನಾಗ್ಬೇಕು ತಾಯಿ? ಬಳೆಗಾರಯ್ಯ, ನಮ್ ರಾಣಿರು ನಿನ್ನ ಕರಿತವ್ರೆ, ಪಾರಯ್ಯ. ನಡಿತಾಯಿ, ಬರ್ತೀನಿ. ಅಕ್ಕ, ನಾವೆಲ್ಲ ಇಲ್ಲೇ ಕೂರೋಣ ಬಂದ್ರೆ. ಆಯ್ತು ಕಣೆ. ನಮಸ್ಕಾರ ತಾಯಿ. ನಮಸ್ಕಾರ ಕಣಯ್ಯ, ಕೂತ್ಕೋ ಅಲ್ಲೇ.
ಏನ್ ಮುಖ ನೋಡ್ತಿದ್ಯಾ? ಕೂತ್ಕಯ್ಯ, ನೆಲದ ಮೇಲೆ ಕೂತ್ಕೋ. ಸಮಾಧಾನ ತಾಯಿ, ಸಮಾಧಾನ. ನೆಲದ ಮೇಲೆ ಕೂರ್ತೀನಿ. ನಾವು ಪಾಂಚಾಲರ ರಾಣಿರು ಕಣಯ್ಯ. ನೋಡು, ನಮ್ ಕೈಯಲ್ಲಿ ಚಿನ್ನದ ಬಳೆಗಳು, ಚಿನ್ನದ ಬಳೆಗಳಿವೆ. ನೀನ್ ತೋರ್ಸೋ ಬಳೆಗಳು ಚೆನ್ನಾಗಿದ್ರೆ ಸರಿ, ಇಲ್ಲ ಅಂದ್ರೆ ನಿನ್ನ ಕಲ್ಲುಗಾಣಕ್ ಹಾಕಿ ರುಬ್ಬಿಡ್ತೀವಿ, ರುಬ್ಬಿಡ್ತೀವಿ. ಗೊತ್ತಾಯ್ತಾ? ಸಮಾಧಾನ ತಾಯಿ, ಸಮಾಧಾನ. ನೋಡಿ ತಾಯಿ, ಎಷ್ಟೊಂದು ಬಣ್ಣ ಬಣ್ಣದ ಬಳೆಗಳು. ಅಕ್ಕ, ಇವನು ಮಣ್ಣನ್ ಬಳೆಗಳು ತೋರಿಸ್ಬಿಟ್ಟು ಚೆನ್ನಾಗಿವೆ ಚೆನ್ನಾಗಿವೆ ಅಂತ ಇದ್ದಾನೆ. ಏನಯ್ಯ, ನಮ್ಗೆ ಮಣ್ಣನ್ ಬಳೆಗಳು ತೋರಿಸ್ತೀಯಾ? ಎಷ್ಟು ಧೈರ್ಯ ನಿಂಗೆ? ಆ ಕೋಪ ಮಾಡ್ಕೋಬೇಡಿ ತಾಯಿ. ಇವು ಬರೀ ಮಣ್ಣಿನ ಬೆಳೆಗಳಲ್ಲ ತಾಯಿ, ಇವು ಮುತ್ತೈದೆ ಬೆಳೆಗಳು ತಾಯಿ, ಮುತ್ತೈದೆ ಬೆಳೆಗಳು. ಈ ಬೆಳೆಗಳನ್ನ ಧರಿಸಿದ್ರೆ ನಿಮ್ಮ ಮುತ್ತೈದೆತನ ಹೆಚ್ಚುತ್ತೆ ತಾಯಿ, ಹೆಚ್ಚುತ್ತೆ. ಏನಕ್ಕ ಇವನು ನಮ್ಮನ್ನೇ ಎದುರಿಸ್ತಾ ಇದ್ದಾನೆ? ಎದುರಿಸ್ತಾನೆ ಎದುರಿಸ್ತಾನೆ ಎದುರಿಸ್ತೆ ಏನ್ ಮಾಡ್ತಾನೆ? ಅವನು ಬಳೆ ವ್ಯಾಪಾರ ಮಾಡ್ಬೇಕಲ್ಲ, ಅದಕ್ಕೆ ಎದುರಿಸ್ತಾನೆ. ಅಕ್ಕ, ಏನಾದ್ರೂ ಆಗ್ಲಿ, ನನ್ಗೆ ಯಾಕೋ ಭಯ ಆಗ್ತಾ ಇದೆ. ನಾವು ಆ ಬಳೆಗಳನ್ನ ಹಾಕ್ಸ್ಕೊಂಡ್ಬಿಡೋಣ, ಚಿನ್ನದ ಬಳೆಗಳನ್ನ ತೆಗ್ದಿಡೋಣ. ಆಯ್ತು, ಹಂಗೆ ಮಾಡೋಣ ಬಿಡು. ನಾನು ತೆಗ್ದಿಡ್ತೀನಿ, ನಾನು ತೆಗ್ದಿಡ್ತೀನಿ. ಏನ್ ನೋಡ್ತಾ ಇದೀಯಾ? ಬಳೆಗಳನ್ನ ಇಲ್ಲೇ ತಂದು ತೊಡ್ಸು. ಆಯ್ತು ತಾಯಿ, ಹಾಗೆ ಆಗ್ಲಿ. ತೋರಿಸಿ ತಾಯಿ, ನಿಮ್ ಕೈ ತೋರಿಸಿ ತಾಯಿ. ಈ ಕೈ, ನಿಮ್ ಕೈ. ನಂಗೆ ಚೆನ್ನಾಗಿರೋ ಬಳೆಗಳಾಕು. ಆಯ್ತು ತಾಯಿ. ತೋರಿಸಿ ತಾಯಿ ನಿಮ್ ಕೈನ. ಈ ಕೈ ತೋರಿಸಿ ತಾಯಿ, ನೀವು ತೋರಿಸಿ. ಈ ಕೈ ತೋರಿಸಿ. ಅಕ್ಕ, ನನ್ ಬಳೆಗಳು ನೋಡು, ಎಷ್ಟೊಂದ್ ಚೆನ್ನಾಗಿದೆ. ಹೌದ್ ಕಣೆ, ನನ್ ಬಳೆಗಳು ಚೆನ್ನಾಗಿದೆ ನೋಡು, ನನ್ ಬಳೆಗಳು ಚೆನ್ನಾಗಿದೆ. ತಾಯಿ, ನಾನು ನಿಮ್ಗೆಲ್ಲ ಬಳೆಗಳನ್ನ ತೋರಿಸಿದ್ದೀನಿ. ನನ್ ಬಳೆಗಳ ಬೆಲೆನ ಕೊಟ್ಬಿಡಿ ತಾಯಿ. ಏನಕ್ಕ ಇವನು ಮಣ್ಣನ್ ಬಳೆಗಳಿಗೆ ಬೆಲೆ ಕೇಳ್ತಾ ಇದ್ದಾನೆ? ಕೇಳ್ತಾನೆ ಕೇಳ್ತಾನೆ ಕೇಳ್ದೆ ಏನ್ ಮಾಡ್ತಾನೆ? ನಿನ್ನ ಅರಮನೆ ಬಿಟ್ಟಿರೋದೇ ಹೆಚ್ಚು, ಅದು ನಿನ್ ಪುಣ್ಯ ಅನ್ಕೋ. ಬೆಲೆ ಬೇರೆ ಕೊಡ್ತಾರ ನಿನ್ಗೆ, ಅದು ಮಣ್ಣನ್ ಬೆಳೆಗಳಿಗೆ. ಹೋಗೋ ಹೋಗೋ. ಬೇಡಿ ತಾಯಿ, ನಾನ್ ಬಡವ ತಾಯಿ, ಮೋಸ ಮಾಡಬೇಡಿ. ಏ, ನಮ್ಮನ್ನೇ ಮೋಸ್ಕಾರರು ಅಂತೀಯ? ಎಷ್ಟು ಧೈರ್ಯ ನಿನ್ಗೆ? ಹೋಗೋ ಆಚೆ. ಇನ್ನೊಂದ್ ಸ್ವಲ್ಪ ಹೊತ್ತು ನೀನ್ ಇಲ್ಲೇ ಇದ್ರೆ ನಿನ್ನ ಏನ್ ಮಾಡ್ತೀನಿ ಅಂತ ನನ್ಗೆ ಗೊತ್ತಿಲ್ಲ. ಆಯ್ತು ತಾಯಿ, ನಾನು ಹೊರಟೋಗ್ತೀನಿ ತಾಯಿ. ಧರ್ಮಗುರು ಮಂಡ್ಯದ ಲಿಂಗಯ್ಯ, ಪಾಂಚಾಳ ದೊರೆಗಳ ರಾಣಿಯರು ಎಂತಹ ಮೋಸವನ್ನ ಮಾಡುತ್ತಿದ್ದಾರೆ ನೋಡು ತಂದೆ. ನೀನೇ ಇವರಿಗೆ ಬುದ್ಧಿ ಕಲಿಸು ತಂದೆ. ಏನಯ್ಯ, ನಮ್ಗೆ ಶಾಪ ಆಗ್ತಾ ಇದ್ಯಾ? ಎಷ್ಟು ಧೈರ್ಯ ನಿನ್ಗೆ? ಒಂದು ಕ್ಷಣನೂ ಇಲ್ಲಿ ಬೇಡ, ನೀನು ಹೊಂಟೋಗು. ಖಂಡಿತ ಹೋಗ್ತೀನಿ ತಾಯಿ, ಖಂಡಿತ ಹೋಗ್ತೀನಿ. ಮಾಡಿದ್ದುಣ್ಣು ಮಹಾರಾಯ ಅನ್ನೋ ಹಾಗೆ ನಿಮ್ಮ ತಪ್ಪಿಗೆ ಶಿಕ್ಷೆ ಹಾಗೇ ಆಗುತ್ತೆ ತಾಯಿ. ನಾನು ಈ ಅರಳಿಕಟ್ಟೆಯಲ್ಲೇ ಕೂರುತ್ತೇನೆ. ಧರ್ಮಗುರು ಮಂಟ್ಯದ ಲಿಂಗಯ್ಯ,
ತಂದೆ ರಾಜಪ್ಪಾಜಿ, ತಾಯಿ ದೊಡ್ಡಮ್ಮ ತಾಯಿ, ಅವ್ವ ಚನ್ನಾಜಮ್ಮ, ಪಾಂಚಾಳ ದೊರೆಗಳ ಪತ್ನಿಯರು ನನಗೆ ನನ್ನ ಬಳೆಗಳ ಬೆಲೆಗಳನ್ನು ಕೊಡದೆ ಮೋಸದಿಂದ ಅಟ್ಟಿಬಿಟ್ಟರು. ಅವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಲೇಬೇಕು ತಾಯಿ, ಕೊಡಲೇಬೇಕು. ನಾನೀಗಲೇ ಈ ಕಪ್ಪು ದುಲ್ತದ ಮಹಿಮೆಯನ್ನು ತೋರಿಸುತ್ತೇನೆ. ಅಕ್ಕ ನೋಡೆ, ನನ್ ಬಳೆಗಳು ಎಷ್ಟು ಚೆನ್ನಾಗಿದೆ. ಹೌದ್ ಕಣೆ, ನನ್ ಬಳೆಗಳು ಚೆನ್ನಾಗಿದೆ. ನನ್ ಬಳೆಗಳು ಚೆನ್ನಾಗಿದೆ. ಅಯ್ಯೋ, ಎಲ್ಲ ಹಾವು ಚೇಳು ಆಗ್ತಾ ಇದೆ. ಅಯ್ಯೋ, ನನ್ಗೂ ಹಾವು ಚೇಳು ಆಗ್ತಾ ಇದೆ. ಅಯ್ಯೋ, ನನಗೂ ಹಾವು ಚೇಳು ಆಗ್ತಾ ಇದೆ. ಅಕ್ಕ ನೋಡಲಿ, ಎಲ್ಲ ಹಾವು ಚೇಳುಗಳು ನಮ್ ಕಡೆಗೆ ಬರ್ತಾ ಇವೆ. ಏನೇ ಮಾಡೋದೀಗ? ಇದೆಲ್ಲ ಆ ಮಾಯಗಾರ ಬಳೆಗಾರ ಅವಂದೇ ಕುತಂತ್ರ. ಹೌದಕ್ಕ, ನಾವು ಬಳೆಗಳಿಗೆ ಬೆಲೆ ಕೊಡ್ಲಿಲ್ವಲ್ಲ, ಅದಕ್ಕೆ ಕೋಪ ಮಾಡ್ಕೊಂಡಿದ್ದಾರೆ, ಎಲ್ಲ ಮಾಡಿದ್ದಾನೆ. ನಾವು ಅವನ್ನ ಕ್ಷಮೆ ಕೇಳ್ಬಿಡೋಣ ಅಕ್ಕ. ಆಯ್ತು ಬಿಡೆ, ಕ್ಷಮೆ ಕೇಳ್ಬಿಡೋಣ. ಅಯ್ಯ ಬಳೆಗಾರ, ನಮ್ಮನ್ನ ಕ್ಷಮಿಸ್ಬಿಡು, ನಮ್ಮನ್ನ ಕ್ಷಮಿಸ್ಬಿಡು. ನೋಡ್ತೇನೆ, ಎಲ್ಲ ಹಾವು ಚೇಳುಗಳು ಮಾಯ ಆಗ್ಬಿಟ್ಟು. ಹೌದಕ್ಕ, ಅಕ್ಕ ನಾವು ಪಾಂಚಾಳ ದೊರೆಗಳ ರಾಣಿಯರು, ಅವನ್ನ ಕ್ಷಮೆ ಕೇಳ್ಬಿಡ್ವಲ್ಲಕ್ಕ. ಯೋಚನೆ ಮಾಡ್ಬೇಡ ಕಣೆ, ಕಾರ್ಯವಾಸಿ ಕತ್ತೆ ಕಾಲ್ ಕಟ್ಟು ಅಂತ ಗಾದೆನೇ ಇದೆ. ನಾವು ಮನಸ್ಫೂರ್ತಿಯಾಗಿ ಅವನ್ನ ಕ್ಷಮೆ ಕೇಳಿಲ್ಲ, ಬಿಟ್ಬಿಡು. ಹೌದಕ್ಕ, ನೀನ್ ಹೇಳೋದ್ ನಿಜ. ಪಾಂಚಾಳ ದೊರೆಗಳ ರಾಣಿಯರೇ, ನಿಮ್ಮ ತಪ್ಪಿಗೆ ಸರಿಯಾದ ಶಿಕ್ಷೆ ಆಯಿತು. ಎಲ್ಲ ಮಂಟ್ಯದ ಲಿಂಗಯ್ಯನವರದೇ, ಮಂಟ್ಯದ ಲಿಂಗಯ್ಯನವರದೇ. ಈ ನಾಟಕದ ಸಂಭಾಷಣೆಗಳನ್ನ ಬರೆದಿದ್ದು ನಾನೇ. ಈ ನಾಟಕದ ಸಾರಾಂಶ ಏನು ಅಂದ್ರೆ, ನಾವು ಎಷ್ಟೇ ಶ್ರೀಮಂತರಾಗಲಿ, ಎಷ್ಟೇ ಪ್ರಭಾವಿ ವ್ಯಕ್ತಿಗಳಾಗಿರ್ಲಿ, ಯಾರ ಮೇಲೂ ಕೂಡ ದೌರ್ಜನ್ಯವನ್ನ ಮಾಡಬಾರ್ದು, ಅಸಹಾಯಕರನ್ನ ಕೀಳಾಗಿ ನೋಡಬಾರ್ದು. ಪ್ರತಿಯೊಬ್ಬರಿಗೂ ಸ್ವತಂತ್ರವಾಗಿ ಸ್ವಾಭಿಮಾನದಿಂದ ಬದುಕೋ ಹಕ್ಕಿರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಸಮಾನತೆಯ ಭಾವನೆಯಿಂದ ಒಗ್ಗಟ್ಟಾಗಿ ಒಳ್ಳೆಯ ಮೌಲ್ಯಗಳಿಂದ ಬದುಕೋಣ ಅಂತ ಹೇಳ್ತಾ, ಈ ನಾಟಕವನ್ನ ನೋಡಿದ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ.